ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನು ವಿದ್ಯಾ ಕ್ರಿಯೇಷನ್. ಇವತ್ತು ನಾನು ಒಂದು ಕ್ರೋಶ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟು ಸೀರೆಗೆ ಒಂದು ಲಾಕ್ ಮಾಡ್ತಾಯಿದ್ದೀನಿ, ಮತ್ತೆ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ. ನಾವು ಎರಡು ಸಲ ಲಾಕ್ ಮಾಡಿ ಆದಮೇಲೆ ಈಗ ನೋಡಿ, ನಾನು ಈ ಥರ ಬೀಡ್ ತೊಗೊಂಡಿದ್ದೀನಿ. ಬೀಡ್ಗೆ ಒಂದು ಬೀಡನ್ನ ಆ್ಯಡ್ ಮಾಡಿ, ಬೀಡಿಗೆ ಲಾಕ್ ಮಾಡಿ, ಮತ್ತು ಸ್ಯಾರಿಗೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಸ್ಯಾರಿಗೆ ಲಾಕ್ ಮಾಡಿ ಆದಮೇಲೆ ನೋಡಿ ಈ ಥರ 5 ಚೈನ್ 4 5 ಚೈನ್ ಹಾಕ್ಬಿಟ್ಟು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಬಿಟ್ಟು ಲಾಕ್ ಮಾಡಬೇಕು. ಈಗ 5 ಚೈನ್ ಆದಮೇಲೆ ಈಗ ಆರ್ಚ್ ಮಾಡೋಕ್ಕೋಸ್ಕರ ನಾವು ಈಗ 7 ಚೈನ್ ಹಾಕ್ಕೊತೀನಿ. 6 7 ಚೈನ್ ಹಾಕ್ಬಿಟ್ಟು 5 ಚೈನ್ಗೆ ನಾವು ಎಷ್ಟು ದೂರಕ್ಕೆ ನೋಡಿಬಿಟ್ಟು ಲಾಕ್ ಮಾಡಿದ್ವಿ, ಅದೇ ಥರ 5 ಚೈನ್ಗೆ ಎಷ್ಟಾಗುತ್ತೆ ಅಷ್ಟು ದೂರ ಮಾತ್ರ ನಾವು ಲಾಕ್ ಮಾಡಬೇಕು. ಆರ್ಚ್ ಮಾಡಲಿಕ್ಕೋಸ್ಕರ ನೋಡಿ ಈ ಥರ. ಈಗ 5 ಚೈನ್ ಮತ್ತು ಚೈನ್ ಹಾಕ್ಬಿಟ್ಟು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಒಂದು ಬೀಡು, ಬೀಡೊಳಗೆ ಹಸಿ ದಾರ ತಗೊಂಡು ಬೀಡಿಗೆ ಲಾಕ್ ಮಾಡಿ ಸ್ಯಾರಿಗೂ ಲಾಕ್ ಮಾಡಬೇಕು. ನೋಡಿ ಈ ಥರ. ಈಗ ಮತ್ತೆ 5 ಚೈನ್ 1 2 3 4 5 ಅದನ್ನ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಈಗ 7 ಚೈನ್ 5 6 7 5 ಚೈನ್ ಎಷ್ಟು ದೂರ ಇದೆ ಅಷ್ಟು ಗ್ಯಾಪ್ಗೆ ನಾವು ಲಾಕ್ ಮಾಡ್ತೀವಿ. ಈಗ ಮತ್ತೆ 5 ಚೈನ್ 5 ಚೈನ್ ಅಲ್ಲಿ ಬರುತ್ತೆ ಅಲ್ಲಿ ನೋಡ್ಬಿಟ್ಟು ಲಾಕ್ ಮಾಡಬೇಕು. ನೋಡಿ ಈ ಥರ. ಮಧ್ಯದಲ್ಲಿ ಮಾತ್ರ 7 ಚೈನ್, ಈ ಕಡೆ 5 ಚೈನ್, ಒಂದು ಬೀಡು. ಇದೇ ಥರ ನಾವು ಎಡ್ಜರು ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಒಂದು ಬೀಡು, ಇದು ನಮ್ಮ ಬೇಸ್ ಲೈನ್ ಆಗಿರುತ್ತೆ, ಇಷ್ಟೇ ಬೇಸ್ ಲೈನು. ಆಮೇಲೆ ಇನ್ನೊಂದು ಸ್ಟೆಪ್ ಇದೆ, ನೆಕ್ಸ್ಟ್ ಸ್ಟೆಪ್ಪು ನೋಡಿ, ಬೀಡಿಗೆ ಲಾಕ್ ಮಾಡ್ತಾಯಿದ್ದೀನಿ. ಬೀಡಿಗೆ ಲಾಕ್ ಮಾಡಿ ಆದಮೇಲೆ ಸ್ಯಾರಿಗೂ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ. ಎಡ್ಜರ್ಗೂ ಕಂಪ್ಲೀಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ಬೇಸ್ ಲೈನ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಮತ್ತು ಸ್ಯಾರಿಗೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಲಾಕ್ನ ಒಳಗಡೆನೆ ಇನ್ನೊಂದು ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ಕೋಬೇಕು.
5 ಚೈನ್ ಹಾಕ್ಕೊಂಡು ಈ ಬೀಡ್ ಪಕ್ಕ ಏನಿದೆ ಲಾಕು ಅದರೊಳಗೇ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 2ರಿಂದ 1 2ರಿಂದ 1 2ರಿಂದ 1 ಮತ್ತು 3 ಚೈನ್ ಹಾಕ್ಕೋಬೇಕು. ಒಂದು ಕಂಬ ಹಾಕಾದ್ಮೇಲೆ 3 ಚೈನ್ ಹಾಕಬೇಕು. 1 2 3 3 ಚೈನ್ ಹಾಕ್ಬಿಟ್ಟು ಈ ಬೀಡ್ ಏನಿದೆ ಇದರೊಳಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಕಂಬದ ಒಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ. ಈಗ ಮತ್ತೆ 2 ಸಲ ದಾರ ತಗೊಂಡು ಎರಡರಿಂದ ಒಂದು ತ್ರಿಬಲ್ ಕ್ರೋಶೆ ಮಾಡಿಕೊಂಡು 3 ಸಲ 3 ಚೈನ್ ಹಾಕ್ಕೊಂಡು ಕಂಬ ಏನಿದೆ ಕಂಬದ ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ತಾಯಿದ್ದೇನೆ ನೋಡಿ ಈ ಥರ. ಮತ್ತು 2 ಸಲ ದಾರ ತಗೊಂಡು 2ರಿಂದ 1 2ರಿಂದ 1 2ರಿಂದ 1 ಈಗ 3 ಚೈನು ಮತ್ತು ಇದರೊಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇದೇ ಥರ ನಾವು ಇದ್ರ ಸುತ್ತಲೂ ಹಾಕ್ಕೋಬೇಕು ನೋಡಿ. ಇನ್ನೊಂದು ಸಲ ತೋರಿಸ್ತೀನಿ. ಮೂರು ಚೈನ್ ಹಾಕ್ಬಿಟ್ಟು ಕಂಬದ ಮಧ್ಯೆ ಏನು ಗ್ಯಾಪ್ ಇದೆ ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಶೆ ನೋಡಿ ಈ ಥರ. ನೋಡಿ ಇಲ್ಲಿವರೆಗೂ ಫುಲ್ ಇದ್ರ ಸುತ್ತನೂ ಹಾಕ್ಕೊಂಡು ಆರ್ಚ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ ಇಲ್ಲಿ 10 ಕಂಬಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಬಿಟ್ಟು 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ನಾವು ಏನು ಬೀಡ್ ಪಕ್ಕ ಲಾಕ್ ಮಾಡಿದ್ವಿ ಆ ಬೀಡ್ ಪಕ್ಕ ಲಾಕ್ ಒಳಗಡೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ. ಈಗ ಮತ್ತೆ 5 ಚೈನ್ ಹಾಕ್ಬಿಟ್ಟು ಈ ಬೀಡು ಪಕ್ಕ ಅದರೊಳಗಡೆ ನಾನು ಲಾಕ್ ಮಾಡಿಕೊಂಡು ಒಂದು ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಸಲ ದಾರ ತಗೊಂಡು ಅದೇ ಸೇಮ್ ಕಂಬ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ. ನೋಡಿ ನಾನು ಇಲ್ಲೂ ಅಷ್ಟೇ 10 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇದರೊಳಗಡೆ ಮತ್ತು ಬೀಡ್ನ ಒಳಗಡೆ ನಾನು ಬೀಡ್ನ ಪಕ್ಕ ಇರೋ ಲಾಕ್ ಒಳಗಡೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈಗ 5 ಚೈನ್ ಮತ್ತು ಒಂದು ಲಾಕು. ಈಗ ನೋಡಿ ಈ ಥರ ಬರುತ್ತೆ ನಮ್ಮ ಡಿಸೈನ್ ಅಷ್ಟೇ. ಇಲ್ಲಿ ಕುಚ್ಚು ಬರುತ್ತೆ, ಈ ಬೀಡ್ ಕೆಳಗೇನಿದೆ ಅದರಲ್ಲಿ ಕುಚ್ಚು ಬರುತ್ತೆ. ಇಷ್ಟೇ ನಮ್ಮ ಡಿಸೈನು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಕುಚ್ಚು ಕಟ್ಬಿಟ್ಟು ನಾನು ಇದು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ.